ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ ಮಾತಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಬೆಳಗಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಬೇಳೆ ಸಾಂಬಾರು ಅಂದರೆ ಹೋಟೆಲ್ ಸ್ಟೈಲಲ್ಲಿ ಇಡ್ಲಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ತವ ಇಟ್ಬಿಟ್ಟು ಎಣ್ಣೆ ಹಾಕಿ ಧನಿಯಾ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಧನಿಯಾ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಆಯಿಲ್ ಜಾಸ್ತಿ ಆಯಿತು, ಯಾವುದೋ ಗ್ಯಾನ್ದಲ್ಲಿ ಒಗ್ಗರಣೆಗೆ ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಆಯಿಲ್ ಸ್ವಲ್ಪನೇ ಹಾಕ್ಕೊಬೇಕು. ಉದ್ದಿನಬೇಳೆ ಸ್ವಲ್ಪ, ಕಡಲೆಬೇಳೆ ಸ್ವಲ್ಪ, ಮೆಂತ್ಯನೂ ಕೂಡ ಸ್ವಲ್ಪನೇ ಹಾಕ್ಕೋಬೇಕು. ಒಂದು 4-5 ಕಾಳು ಹಾಕಿದ್ರೆ ಸಾಕು, ಯಾಕಂದರೆ ಸಾಂಬಾರು ಕಹಿ ಬಂದುಬಿಡುತ್ತೆ. ನಾನು ಒನ್ ಟೈಮಿಗೆ ಮಾಡೋದ್ರಿಂದ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಮಾಡ್ಕೊಳ್ಳೋದಾಗಿದ್ರೆ ಮಾಡಿಟ್ಕೊಂಡ್ರು ಒಳ್ಳೆಯದು. ಆವಾಗವಾಗ ಸಾಂಬಾರು ಮಾಡ್ಕೋಬೋದು. ಒಂದು ತಿಂಗ್ಳುಗಟ್ಟಲೆ ಬರುತ್ತೆ. ಸ್ವಲ್ಪ ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಅದನ್ನು ತಣ್ಣಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ನೆಕ್ಸ್ಟು ಪಕ್ಕದಲ್ಲಿ ಹಾಗೆ ಇಡ್ಲಿಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಪಾತ್ರೆ ಕರೆ ಕಟ್ಟಲ್ಲ, ಹಾಗಾಗಿ ಹುಣಸೆಹಣ್ಣೆ ಹಾಕ್ಕೋತಾ ಇದ್ದೀನಿ. ಇವತ್ತು ಇಡ್ಲಿ ಹಿಟ್ಟು ತುಂಬಾ ಹುಳಿ ಚೆನ್ನಾಗಿ ಬಂದಿತ್ತು. ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಅಂತ ಅಂದ್ಬಿಟ್ಟು ಇಡ್ಲಿನೇ ಮಾಡೋಕ್ಕೆ ನಾನು ಟ್ರೈ ಮಾಡಿದೆ. ರಾತ್ರಿಯೇ ನೆನೆಸಿಟ್ಟಿರ್ತೀನಲ್ಲ, ಹಾಗಾಗಿ ಚೆನ್ನಾಗಿ ಹುಳಿ ಬಂದಿರುತ್ತೆ. ಸೊ ಈಗ ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಡ್ಲಿ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಗುಂಡ್ಗುಂಡಕ್ಕೆ ಇಡ್ಲಿ ಬರುತ್ತೆ. ತುಂಬ ಹುಳಿ ಬಂದಾಗ ಮಾತ್ರ ಇಡ್ಲಿ ಚೆನ್ನಾಗಿ ಬರೋದು. ಹಾಗಾಗಿ ನೀರು ಕಾಯ್ತಾ ಇದೆ, ಅದಕ್ಕೆ ಇಡ್ಲಿ ಹಿಟ್ಟು ಹಾಕಿದ್ನಲ್ಲ ಅದನ್ನು ಇಡ್ತಾಯಿದ್ದೀನಿ. ನೆಕ್ಸ್ಟ್ ಈ ಕಡೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ ಇದ್ದರೆ ಬ್ಯಾಡಗೆ ಮೆಣಸಿನ್ಕಾಯಿ, ಇಲ್ಲ ಗುಂಟೂರು ಇದ್ದರೆ ಗುಂಟೂರು, ಒಗ್ಗರಣೆಗೆ ಒಂದು 3 ಹಾಕ್ಕೊಂಡ್ರೆ ಸಾಕು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಇದು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇರೋದು. ಒಂದು ಮೀಡಿಯಮ್ ಸೈಜ್ ಟೊಮೆಟೊನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಅದರಲ್ಲಿ ಬೇಯಕ್ಕೆ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಿ ಒಗ್ಗರಣೆಗೆ ಹಾಕ್ಕೋಬೋದು. ನಾನು ಬೇಯಕ್ಕೂ ಹಾಕಿ ಒಗ್ಗರಣೆಗೂ ಹಾಕ್ತಾಯಿದ್ದೀನಿ. ಮತ್ತು ಬೇಯಿಸಿಟ್ಟಿರುವಂತಹ ಬೇಳೆ ನೀರನ್ನು ಹಾಕ್ಕೊಂಡು ರುಬ್ಬಿಟ್ಟಿರುವಂತಹ ಮಸಾಲೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಮಗೆ ಟೇಸ್ಟಿಗೆ ಉಪ್ಪು ಬೇಕು ಅಂದರೆ ನಾನು ಬೇಳೆ ಬೇಯಬೇಕಾದ್ರೆ ಉಪ್ಪು ಹಾಕಿದೆ, ಹಾಗಾಗಿ ಈಗೇನು ಉಪ್ಪೇನೂ ಹಾಕಲಿಲ್ಲ. ಸ್ವಲ್ಪ ಕುದಿ ಬಂದಮೇಲೆ ಹುಣಸೆಹಣ್ಣಿಂದು ನೆನೆಸಿಟ್ಟಿದೆ, ಅದನ್ನು ಸ್ವಲ್ಪ ಬಿಡ್ತಾಯಿದ್ದೀನಿ, ಹುಣಸೆಹಣ್ಣು ರಸ. ನೆಕ್ಸ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇಡ್ಲಿ ಸಾಂಬಾರು ರೆಡಿಯಾಗುತ್ತೆ. ಇಷ್ಟೇ ಇಡ್ಲಿ ಸಾಂಬಾರು ಮಾಡೋದು. ಪುಡಿ ಬೇಕಾದರೆ ಮಾಡಿಟ್ಕೊಂಡ್ರೆ 1 ತಿಂಗಳವರೆಗೂ ಬರುತ್ತೆ. ನಾನು ಅವಾಗ ಮಾತ್ರನೇ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಇಡ್ಲಿನೂ ಕೂಡ ರೆಡಿ ಆಯಿತು, ಇಡ್ಲಿ ಸಾಂಬಾರು ಎರಡೂ ರೆಡಿ ಆಯಿತು. ನನ್ನ ಮಗಳಿಗೆ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಷ್ಟೊತ್ತಿಗೆ 11 ಗಂಟೆ ಆಯಿತು. ಸ್ವಲ್ಪ ಸ್ಮೂದಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಸ್ಮೂದಿ ಮಾಡ್ಕೊತಾ ಇದ್ದೀನಿ. ಬಾಳೆಹಣ್ಣು, ಗೋಡಂಬಿ, ಬಾದಾಮಿ, ಸ್ವಲ್ಪ ಸಕ್ಕರೆ, ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಲು ಹಾಕ್ಕೊತಾ ಇದ್ದೀನಿ. 1 ಲೋಟ ಅಷ್ಟೇ ನಾನು ಹಾಲು ಯೂಸ್ನ ಮಾಡ್ಕೊಂಡಿರೋದು. ಈ ಸಲ ಏನು ನೀರೇನು ಹಾಕ್ಕೊಳ್ಲಿಲ್ಲ. ಆದರೆ ಇದು ಈ ಮಿಕ್ಸಿಲಿ ತರಿಯಾಗೆ ರುಬ್ಕೊಂಬಿಟ್ಟಿದೆ, ಫುಲ್ಲು ನುಣ್ಣಗೆ ರುಬ್ಬೋಕ್ಕಾಗಿಲ್ಲ. ಇಲ್ಲಿ ಮಧ್ಯಾಹ್ನಕ್ಕೆ ಮತ್ತೆ ಅಡುಗೆಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಎಲ್ಲ ತೊಳೆದು ಹಾಕ್ಕೊತಾ ಇದ್ದೀನಿ. ಸೊಪ್ಪು ಕೂಡ ಕ್ಲೀನ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊಪ್ಪು ಹಳ್ಳಿ ಕಡೆಯಿಂದ ತರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸ್ ಸೊಪ್ಪು ಹಾಕಿ ಇವತ್ತು ಸೊಪ್ಪು ಸಾರು ಮಾಡ್ತಾ ಇರೋದು. ವಾರಕ್ಕೆ ಒಂದು 2-3 ಸಲ ಆದರೂ ಸೊಪ್ಪು ತಿನ್ನಬೇಕು ಪ್ರೆಗ್ನೆಂಟ್ಸ್ ಲೇಡೀಸು ಅಂತ ಅಂದ್ಬಿಟ್ಟು ನಾನು ತಿಂತಾಯಿದ್ದೀನಿ. ಡೈಲಿ ತಿಂದರೂ ಒಳ್ಳೆಯದೇ ಅಂತ ಹೇಳ್ತಾರೆ. ನಾನು ಅಷ್ಟೊಂದು ಇಷ್ಟಪಡಲ್ಲ, ಆದರೂ ಸೊಪ್ಪು ತಿನ್ನಲೇಬೇಕಾಗಿರೋ ಅನಿವಾರ್ಯ, ಈಗ ತಿಂತಾಯಿದ್ದೀನಿ. ಹಾಗಾಗಿ ಸೊಪ್ಪು ಸಾರು ಸ್ವಲ್ಪ ತಿಂತೀನಿ. ಸ್ವಲ್ಪ ಬಸ್ಸಾರು ಇಲ್ಲ ಸೊಪ್ಪು ಸಾರಲ್ಲಿ ಸ್ವಲ್ಪ ಸೊಪ್ಪು ತಿಂದಂಗೆ. ಸೊ ಅದೆಲ್ಲ ಬೇಯಿಸ್ಕೊಂಡು ಆರಿಸಿ ರುಬ್ಕೊಂಡು ತರಿಯಾಗಿ ರುಬ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆನ ಬೇಯಕ್ಕೂ ಹಾಕೊಬೋದಾಗಿತ್ತು. ನಾನು ಒಂದೇ ಸಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ನಾನೇನು ರುಬ್ಬಿ ಎತ್ತಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊಂಡ್ರೆ ಸೊಪ್ಪು ಸಾರು ತುಂಬ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಯಾಕಂದರೆ ಫುಲ್ ಮಿಕ್ಸ್ ಸೊಪ್ಪು ಹಾಕಿದ್ನಲ್ಲ, ಹಾಗಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು.
ಅದಕ್ಕೆ ಸ್ವಲ್ಪ ಮುದ್ದೆ ಮಾಡ್ಕೊಬಿಡೋಣ, ಸೊಪ್ಪು ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಸೊಪ್ಪು ಸಾರಿಗೆ ಮುದ್ದೆ ಮಾಡ್ಕೊಂಡು ತಿಂದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊಪ್ಪು ಸಾರು, ಮತ್ತು ಮುದ್ದೆ ಚೆನ್ನಾಗಾಗಿತ್ತು. ಅದನ್ನು ಕೂಡ ತಿಂದ್ವಿ. ಮಧ್ಯಾಹ್ನ ಆಯಿತು, ನಮ್ಮ ಅತ್ತೆ ಬಂದು ಸ್ವಲ್ಪ ಕೆಲಸ. ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಪುಡಿ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗೋಗಿತ್ತು. ಈ ಟೈಮಲ್ಲೇ ಪುಡಿನೂ ಕೂಡ ಖಾಲಿ ಆಗೋಗಿತ್ತು ನಮ್ಮ ಮನೇಲಿ. ಹಾಗಾಗಿ ಪುಡಿ ರೆಡಿ ಮಾಡ್ಕೋತಿದ್ದೀವಿ. ನಾವು ವರ್ಷಕ್ಕೆ ಸಲ ಮಾಡಿಸ್ಕೊಳ್ಳೋದ್ರಿಂದ ಮಳೆಗಾಲದಲ್ಲೇ ಖಾಲಿ ಆಗಬೇಕಾ, ಈಗ ಬಿಸಿಲು ಬೇರೆ ಸರಿಯಾಗಿ ಬರೋಲ್ಲ. ಇವತ್ತು ಬಿಸಿಲು ಚೆನ್ನಾಗಿ ಬಂದಿತ್ತು, ಹಾಗಾಗಿ ಒಣಗಿಸ್ಬಿಟ್ಟು ಪುಡಿ ಬೀಸ್ಕೊಂಡು ಬಂದ್ಬಿಟ್ವಿ. ಪುಡಿ ಬೀಸ್ಕೊಂಡು ತೊಗೊಂಡು ಬಂದರು. ಆಮೇಲೆ ಆರಿಸ್ಬಿಟ್ಟು ಅದಕ್ಕೆ ಉಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಎತ್ತಿಟ್ಟಿದ್ವಿ. ಒಂದು ವರ್ಷದವರೆಗೂ ಸೇಫ್ ಮಾಡಬೇಕಲ್ಲ, ಹಾಗೆ ಎತ್ತಿಟ್ಟಿದ್ದೆ. ಸಂಜೆ ಆಯಿತು, ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡಿಸೋಣ ಅಂತ ಬಂದೆ. ಈಗಿನ ಕಾಲದ ಮಕ್ಕಳು ನೋಡಿ, ಸ್ಲೀಪಿಂಗ್ ಲೈನ್ ಬರಿ ಅಂತಂದರೆ ಅವಳು ಯಾವ ಥರ ಬರೀತಿದ್ದಾಳೆ ಅಂತ ಕೈ ಅಡ್ಡ ಇಟ್ಕೊಂಡು. ತುಂಬಾ ಬುದ್ಧಿವಂತರು ಈಗಿನ ಕಾಲದ ಹುಡುಗ ಜನ್ರೇಷನಲ್ಲಿ. ಈ ಥರ ಹೋಮ್ವರ್ಕ್ ಬರೀತಿದ್ದಾಳೆ. ನನಗಂತೂ ನೋಡಿ ನಗು ಬಂತು. ಹಾಗೆ ಸಂಜೆಗೆ ಸಲಾಡ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಹೆಸ್ರು ಕಾಳು ಸಲಾಡ್ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೇ ಹೆಸ್ರು ಕಾಳಿತ್ತು, ಹಾಗಾಗಿ ಹೆಸ್ರು ಕಾಳು ಸಲಾಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೆಸ್ರು ಕಾಳೆಲ್ಲ ಹಾಕ್ಕೊತಾ ಇದ್ದೀನಿ. ಮೊಳಕೆ ಕಟ್ಟಿದ್ದೆ ಮನೆಯಲ್ಲೇ. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಲ್ವ, ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಕ್ಯಾರೆಟು, ಹಣ್ಣು, ದಾಳಿಂಬೆ ಹಣ್ಣಿತ್ತು ಮನೆಯಲ್ಲಿ, ಅದು ಕೂಡ ನೆನಪಾದಾಗ ಅಷ್ಟೇ ತಿನ್ನೋದಲ್ವ ಅಂದ್ಬಿಟ್ಟು ಹಾಗೆ ಸಲಾಡ್ಗಾದರೆ ತಿನ್ಬೋದಲ್ಲ ಅಂತ ಅದಕ್ಕೆ ಹಾಕ್ಕೊಂಡು, ಸೌತೆಕಾಯಿ, ಆಮೇಲೆ ಟೊಮೆಟೊ, ಈರುಳ್ಳಿ, ಸ್ವಲ್ಪ ಪೆಪ್ಪರ್ ಹಾಕ್ಕೊತೀನಿ ನಾನು, ಖಾರಕ್ಕೆ ಪೆಪ್ಪರು, ಮತ್ತು ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಸಲಾಡು ರೆಡಿ ಆಯಿತು. ಎಷ್ಟು ಬೇಗನೆ ಹೆಲ್ದಿ ಫುಡ್ಡು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಈ ಥರ ಪ್ರೆಗ್ನೆನ್ಸ್ ಲೇಡೀಸ್ಗೆ ಅಂದರೆ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಹೊರಗಡೆ ಫುಡ್ ಅವಾಯ್ಡ್ ಮಾಡಿಕೊಂಡು ಮನೆಯಲ್ಲೇ ಈ ಥರ ವೆರೈಟಿ ಏನಾದರೂ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ನಾನು ಕೂಡ ಮನೆಯಲ್ಲೇ ಮಾಡ್ಕೊಂಡು ತಿಂತಾಯಿದ್ದೀನಿ. ಡಾಕ್ಟರು ಹೇಳಿದ್ದಾರೆ ತುಂಬ ಸರಿ, ಹೊರಗಡೆ ಫುಡ್ಗಿಂತ ಮನೇಲಿ ಏನೇ ಮಾಡ್ಕೊಂಡು ತಿಂದರೂ ತುಂಬಾ ಒಳ್ಳೆಯದು, ನಿನಗೆ ಮಾಡ್ಕೊಂಡು ತಿನ್ನು ಅಂತ. ಸರಿ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಂಗೆ ರಾತ್ರಿಗೆ ಸ್ವಲ್ಪ ನಮ್ಮ ಯಜಮಾನ್ರಿಗೂ ನನಗೂ ಅಂತ ಅಂದ್ಬಿಟ್ಟು ಸ್ವಲ್ಪ ಮೊಟ್ಟೆ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಆಯಿಲ್ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಬೇಗನೆ ಕ್ವಿಕ್ಕಾಗಿ ಮಾಡ್ಬೋದು. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಬ್ಯಾಚುಲರ್ಸರ ಆಗಿರಲಿ ಯಾರಾದ್ರೂ ಆಗಿರಲಿ ತುಂಬಾ ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಂಡು ತಿನ್ಬೋದು. ಹಾಗಾಗಿ ಒಂದು ಮೀಡಿಯಮ್ ಸೈಜ್ ಈ ಟೊಮೆಟೊ ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೇನಿಲ್ಲ, ಟೇಸ್ಟ್ ಕೊಡೋಕ್ಕೆ ಸ್ವಲ್ಪ ಪುಡಿ ಹಾಕಿದ್ರೆ ಸಾಕು. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಪೆಪ್ಪರು, ಅರಿಶಿನ ಪೌಡರು, ಗರಂ ಮಸಾಲ ಹಾಕಿದ್ರೆ ಸಾಕು. ತುಂಬಾ ಟೇಸ್ಟ್ ಬಂದ್ಬಿಡುತ್ತೆ ಮೊಟ್ಟೆಗೆ. ನಾವು ಯಾವ ಥರ ಮಾಡಿಕೊಂಡ್ರೂ ಮೊಟ್ಟೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ನನಗೆ ಬೇಯಿಸಿ ಕಟ್ ಮಾಡಿ ಈ ಥರ ಫ್ರೈ ಮಾಡ್ಕೊಂಡು ತಿನ್ನಬೇಕು ಅಂದರೆ ತುಂಬಾ ಇಷ್ಟ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಎಲ್ಲ ಬೆಂದು ಫ್ರೈ ಆಗಿದೆ ಅಂತ ಗೊತ್ತಾದಮೇಲೆ ಸಾಕು. ಬೇಯಿಸಿ ನೋಡಿ, ನಾನು 3 ಮೊಟ್ಟೆ ಬೇಯಿಸಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಈ ಥರ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಆಯಿತು, ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಯಿತು ಅಂತಲೇ ಅರ್ಥ. ಹಾಗೆ ನೋಡಿ ರೆಡಿ ಆಯಿತು. ಇದಕ್ಕೆ ಚಪಾತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಚಪಾತಿ ಮಾಡ್ಕೊಂಡಿದ್ದೆ. ಹಾಗೆ ಚಪಾತಿ ತಿಂದು ಒಂದು 1/2 hour ಆದಮೇಲೆ 9 ಗಂಟೆಗೆ ಹಾಲು ಕಾಯಿಸ್ಕೊಟ್ರು. ಕೇಸರಿ ಹಾಲು ಕುಡಿದು ನನ್ನ ಇವತ್ತಿನ ವ್ಲಾಗ್ ಮುಗೀತು. ಇಲ್ಲಿನ ವ್ಲಾಗ್ ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಸಿ ಯು.